ಎಲ್ರಿಗೂ ನಮಸ್ಕಾರ. ಇಂಡಿಯನ್ ಪಾಲಿಟಿಕ್ಸ್ ನ ಅತಿ ದೊಡ್ಡ ಅನ್ಟೋಲ್ಡ್ ಮಿಸ್ಟ್ರಿ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಅಟಲ್ ಬಿಹಾರಿ ವಾಜಪೇಯಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅವರ ಕವಿತೆಗಳು, ಅವರ ಅದ್ಭುತ ಮಾತುಗಳು ಮತ್ತೆ ದೇಶಕ್ಕಾಗಿ ಅವರು ಕೊಟ್ಟ ಕೊಡುಗೆಗಳು. ಆದ್ರೆ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಅದು ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಒಂದು ಇಂಟರ್ವ್ಯೂ. ಅದರಲ್ಲಿ ಅವರು ವಾಜಪೇಯಿ ಅವರ ಪರ್ಸನಲ್ ಲೈಫ್ ಬಗ್ಗೆ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮಾತು ಕೇಳಿ ಫ್ಯಾನ್ಸ್ ಮಾತ್ರವಲ್ಲ, ಇಡೀ ದೇಶವೇ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಈ ವಿಷಯದಲ್ಲಿ ಎಷ್ಟು ಸತ್ಯ ಇದೆ, ಇದು ಬರೀ ಗಾಳಿ ಸುದ್ದಿನ ಅಥವಾ ಇದರ ಹಿಂದೆ ಏನಾದರೂ ಲಾಜಿಕ್ ಇದೆಯಾ? ಈ ವಿವಾದದ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಕೆ ಈ ವಿಡಿಯೋ ಮಾಡ್ತಿದ್ದೀವಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಮಿಸ್ ಮಾಡದೆ ಎಂಡ್ ವರೆಗೂ ನೋಡಿ. ಸ್ನೇಹಿತರೆ, ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಯಾವಾಗಲೂ ಏನಾದ್ರೂ ಒಂದು ಬಾಂಬ್ ಸಿಡಿಸ್ತಾನೆ ಇರ್ತಾರೆ. ಒಂದು ಹಳೆಯ ಇಂಟರ್ವ್ಯೂನಲ್ಲಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಮಾತಾಡ್ತಾ ವಾಜಪೇಯಿ ಅವರು ಮದುವೆ ಆಗಿರ್ಲಿಲ್ಲ ಅನ್ನೋದು ತಪ್ಪು, ಅವರಿಗೆ ಒಬ್ಳು ಮಗಳಿದ್ದಾಳೆ ಅನ್ನೋ ತರಹದ ಕಮೆಂಟ್ ಮಾಡ್ತಾರೆ. ಸ್ವಾಮಿ ಅವರ ಪ್ರಕಾರ ವಾಜಪೇಯಿ ಅವರು ಒಬ್ಬ ವಿವಾಹಿತ ಮಹಿಳೆಯ ಜೊತೆ ರಿಲೇಶನ್ಶಿಪ್ ನಲ್ಲಿದ್ರು ಮತ್ತೆ ಅವರಿಗೆ ಜನಿಸಿದ ಮಗು ವಾಜಪೇಯಿ ಅವರದ್ದೇ ಅಂತ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ಜನರಲ್ಲಿ ದೊಡ್ಡ ಗೊಂದಲ ಶುರುವಾಯಿತು. ಯಾಕಂದ್ರೆ ವಾಜಪೇಯಿ ಅವರು ತಮ್ಮ ಇಡೀ ಜೀವನವನ್ನ ದೇಶಕ್ಕಾಗಿ ಮುಡಿಪಾಗಿಟ್ಟಿದ್ರು. ಸ್ವಾಮಿ ಅವರು ಈ ವಿಷಯವನ್ನ ಪೊಲಿಟಿಕಲ್ ರೈವಲ್ರಿ ಇಟ್ಟುಕೊಂಡು ಹೇಳಿದ್ರಾ ಅಥವಾ ನಿಜವಾಗ್ಲೂ ಅವರಿಗೆ ಏನಾದ್ರೂ ಗೊತ್ತಿತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಈ ಇಂಟರ್ವ್ಯೂ ತುಣುಕುಗಳು ಇವತ್ತಿಗೂ ಯೂಟ್ಯೂಬ್ ನಲ್ಲಿ ಸಖತ್ ಸೌಂಡ್ ಮಾಡ್ತಾನೆ ಇರ್ತವೆ. ವಾಜಪೇಯಿ ಅವರ ಇಮೇಜ್ಗೆ ಧಕ್ಕೆ ತರೋಕೆ ಈ ತರಹದ ಮಾತುಗಳನ್ನ ಆಡ್ಲಾಯ್ತಾ ಅನ್ನೋದು ಒಂದ್ ಸೈಡ್ ಆದ್ರೆ, ಫ್ಯಾಕ್ಟ್ಸ್ ಏನ್ ಹೇಳುತ್ತೆ ಅನ್ನೋದೇ ಇಲ್ಲಿ ಮೇನ್ ಮ್ಯಾಟರ್ ಆಗುತ್ತೆ. ಸ್ವಾಮಿ ಅವರು ಈ ಬಗ್ಗೆ ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ ಅಥವಾ ಪ್ರೂಫ್ ಗಳನ್ನ ಎಲ್ಲಿಯೂ ಸಾರ್ವಜನಿಕವಾಗಿ ಪ್ರೆಸೆಂಟ್ ಮಾಡಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಹಾಗಾಗಿ ಈ ಹೇಳಿಕೆಯನ್ನ ಒಂದು ಕಾಂಟ್ರವರ್ಷಿಯಲ್ ಒಪಿನಿಯನ್ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ ಹೊರತು ಇದನ್ನ ಅಂತಿಮ ಸತ್ಯ ಅಂತ ಹೇಳಕ್ಕೆ ಆಗಲ್ಲ. ಸ್ನೇಹಿತರೆ, ಈಗ ವಿಷಯಕ್ಕೆ ಬರೋಣ. ವಾಜಪೇಯಿ ಅವರ ಮನೆಯಲ್ಲಿ ರಾಜ್ಕುಮಾರಿ ಕೌಲ್ ಮತ್ತೆ ಅವರ ಮಗಳು ನಮಿತಾ ಭಟ್ಟಾಚಾರ್ಯ ಅನ್ನೋರು ಇರ್ತಿದ್ರು. ಇದರ ಬಗ್ಗೆ ವಾಜಪೇಯಿ ಅವರು ಯಾವತ್ತು ಏನನ್ನು ಮುಚ್ಚಿಟ್ಟಿರ್ಲಿಲ್ಲ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ರಾಜ್ಕುಮಾರಿ ಕೌಲ್ ಅವರು ವಾಜಪೇಯಿ ಅವರ ಕಾಲೇಜು ದಿನದ ಫ್ರೆಂಡ್ ಆಗಿದ್ರು ಮತ್ತೆ ಅವರು ಪ್ರೊಫೆಸರ್ BN ಕೌಲ್ ಅವರ ಪತ್ನಿಯಾಗಿದ್ರು. ವಾಜಪೇಯಿ ಅವರು ಈ ಫ್ಯಾಮಿಲಿ ಜೊತೆ ದಶಕಗಳ ಕಾಲ ಒಂದೇ ಮನೆಯಲ್ಲಿ ವಾಸವಾಗಿದ್ರು ಅನ್ನೋದು ಸತ್ಯವಾದ ವಿಷಯ. ನಮಿತಾ ಅವರು ರಾಜ್ಕುಮಾರಿ ಮತ್ತೆ BN ಕೌಲ್ ಅವರ ಮಗಳು. ಆದ್ರೆ ವಾಜಪೇಯಿ ಅವರು ನಮಿತಾ ಅವರನ್ನ ತಮ್ಮ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ರು. ಇದೇ ಕಾರಣಕ್ಕೆ ನಮಿತಾ ಅವರನ್ನ ವಾಜಪೇಯಿ ಅವರ ದತ್ತುಪುತ್ರಿ ಅಂತ ಕರೆಯಲಾಗುತ್ತೆ. ವಾಜಪೇಯಿ ಅವರು ಪ್ರಧಾನಿ ಆಗಿದ್ದಾಗ್ಲೂ ಈ ಫ್ಯಾಮಿಲಿ ಅವರ ಜೊತೆಯೇ ಇತ್ತು ಮತ್ತೆ ಅವರ ಎಲ್ಲಾ ಯೋಗಕ್ಷೇಮವನ್ನ ನಮಿತಾ ಅವರೇ ನೋಡ್ಕೊಳ್ತಿದ್ರು. ಸ್ವಾಮಿ ಅವರು ಹೇಳುವ ಆ ಮಗಳು ಬೇರೆ ಯಾರೂ ಅಲ್ಲ, ಅದು ನಮಿತಾ ಅವರೇ ಅಂತ ಜನರಿಗೆ ಅರ್ಥ ಆಗುತ್ತೆ. ಆದ್ರೆ ನಮಿತಾ ಅವರು ಲೀಗಲಿ BN ಕೌಲ್ ಅವರ ಮಗಳೇ ಆಗಿದ್ದಾರೆ ಅನ್ನೋದಕ್ಕೆ ಎಲ್ಲಾ ದಾಖಲೆಗಳು ಸಾಕ್ಷಿ ನೀಡುತ್ತವೆ. ಅಟಲ್ ಜಿ ಅವರ ಜೀವನದಲ್ಲಿ ರಾಜ್ಕುಮಾರಿ ಕೌಲ್ ಅವರ ಸ್ಥಾನ ಏನು ಅನ್ನೋದನ್ನ ಅವರು ಒಂದು ಘನತೆಯಿಂದ ಕಾಪಾಡಿಕೊಂಡು ಬಂದಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸ್ನೇಹಿತರೆ, ವಾಜಪೇಯಿ ಅವರಿಗೆ ಮದುವೆ ಬಗ್ಗೆ ಕೇಳಿದಾಗ ಅವರು ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತಿದ್ರು. ನಾನು ಅವಿವಾಹಿತ ಆದರೆ ಬ್ರಹ್ಮಚಾರಿ ಅಲ್ಲ ಅಂತ ಅವರು ತಮಾಷೆಯಾಗಿ ಹೇಳಿರೋದು ಕೂಡ ಇದೆ. ಅವರು ದೇಶದ ಸೇವೆಗಾಗಿ ಮತ್ತೆ RSS ಪ್ರಚಾರಕರಾಗಿ ಕೆಲಸ ಮಾಡಬೇಕಿದ್ದ ಕಾರಣ ಸಂಸಾರ ಅನ್ನೋ ಬಂಧನಕ್ಕೆ ಒಳಗಾಗ್ಲಿಲ್ಲ ಅಂತ ಹೇಳಲಾಗುತ್ತೆ. ಅವರ ಫ್ರೆಂಡ್ ರಾಜ್ಕುಮಾರಿ ಕೌಲ್ ಅವರ ಜೊತೆಗಿನ ಸಂಬಂಧ ಒಂದು ಪವಿತ್ರವಾದ ಸ್ನೇಹ ಮತ್ತೆ ಗೌರವದಿಂದ ಕೂಡಿದ್ದು ಅಂತ ಅವರ ಆಪ್ತ ವಲಯದವರು ಹೇಳ್ತಾರೆ. ಸ್ವಾಮಿ ಅವರು ಹೇಳೋ ಹಾಗೆ ಇದರಲ್ಲಿ ಯಾವುದೇ ಸೀಕ್ರೆಟ್ ಇರಲಿಲ್ಲ. ಯಾಕಂದ್ರೆ ಈ ವಿಷಯ ಇಡೀ ದಿಲ್ಲಿಯ ರಾಜಕೀಯ ವಲಯಕ್ಕೆ ಮೊದಲೇ ತಿಳಿದಿತ್ತು. ನಮಿತಾ ಭಟ್ಟಾಚಾರ್ಯ ಅವರ ಮದುವೆಯನ್ನ ಕೂಡ ವಾಜಪೇಯಿ ಅವರೇ ಮುಂದೆ ನಿಂತು ಮಾಡಿಸಿದ್ರು ಮತ್ತೆ ಅವರ ಮೊಮ್ಮಗಳಿಗೂ ಅಟಲ್ ಜಿ ಅಂದ್ರೆ ಪಂಚ ಪ್ರಾಣವಾಗಿತ್ತು. ವಾಜಪೇಯಿ ಅವರು ತೀರ್ಕೊಂಡಾಗ ಅವರ ಅಂತ್ಯಕ್ರಿಯೆಯ ಎಲ್ಲಾ ವಿಧಿವಿಧಾನಗಳನ್ನ ನಮಿತಾ ಅವರೇ ನೆರವೇರಿಸಿದ್ದು ಕೂಡ ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಆಗಿತ್ತು. ಮದುವೆಯಾಗದಿದ್ರು ಒಬ್ಬ ತಂದೆಯಾಗಿ ಅವರು ನಮಿತಾ ಅವರಿಗೆ ಕೊಟ್ಟ ಪ್ರೀತಿ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು. ರಾಜಕೀಯ ಲಾಭಕ್ಕಾಗಿ ಅಥವಾ ವೈಯಕ್ತಿಕ ದ್ವೇಷಕ್ಕಾಗಿ ಸ್ವಾಮಿ ಅವರು ಇಂಥ ಸ್ಟೇಟ್ಮೆಂಟ್ ಕೊಟ್ಟಿರಬಹುದು ಅನ್ನೋದು ನ್ಯೂಸ್ ಅನಾಲಿಟಿಕಲ್ ರಿಪೋರ್ಟ್ಸ್ ಹೇಳ್ತವೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಲ್ಲಿ ಯಾವುದೇ ಅಕ್ರಮ ಸಂಬಂಧ ಇರಲಿಲ್ಲ, ಬದಲಾಗಿ ಒಂದು ಡಿಫರೆಂಟ್ ಆದ ಫ್ಯಾಮಿಲಿ ಬಾಂಡಿಂಗ್ ಇತ್ತು ಅಷ್ಟೇ. ಸ್ನೇಹಿತರೆ, ಇತಿಹಾಸದ ಪುಟಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಮಹಾನ್ ನಾಯಕನಾಗಿ ಉಳಿತಾರೆ ಹೊರತು ಇಂಥ ರೂಮರ್ಸ್ ಗಳಿಂದ ಅಲ್ಲ. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳಿದ ಮಾತುಗಳಿಗೆ ಯಾವುದೇ ಲೀಗಲ್ ಅಡಿಪಾಯ ಅಥವಾ ಸಾಕ್ಷ್ಯಗಳು ಸಿಕ್ಕಿಲ್ಲ. ನಮಿತಾ ಭಟ್ಟಾಚಾರ್ಯ ಅವರು ವಾಜಪೇಯಿ ಅವರ ಮಗಳಾಗಿ ಗುರುತಿಸಿಕೊಂಡಿರೋದು ಅವರ ಪ್ರೀತಿ ಮತ್ತೆ
ಸಂಬಂಧದ ಕಾರಣಕ್ಕೆ ಹೊರತು ಬಯಾಲಜಿಕಲ್ ಕಾರಣಕ್ಕಲ್ಲ. ರಾಜ್ಕುಮಾರ್ ಕೌಲ್ ಅವರ ಪತಿ BN ಕೌಲ್ ಅವರು ಇರುವವರೆಗೂ ಎಲ್ಲರೂ ಒಂದೇ ಮನೆಯಲ್ಲಿದ್ರು ಅನ್ನೋದು ಆ ಸಂಬಂಧದ ಪಾರದರ್ಶಕತೆಯನ್ನ ತೋರಿಸುತ್ತೆ. ಇವತ್ತಿನ ಕಾಲದಲ್ಲಿ ಇಂತಹ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರ್ಬೋದು, ಆದರೆ ವಾಜಪೇಯಿ ಅವರ ಕಾಲದಲ್ಲಿ ಅದು ಒಂದು ಹ್ಯೂಮನ್ ಬಾಂಡಿಂಗ್ ಆಗಿತ್ತು. ಸುಬ್ರಮಣಿಯನ್ ಸ್ವಾಮಿ ಅವರು ಕೊಟ್ಟ ಸ್ಟೇಟ್ಮೆಂಟ್ ಕೇವಲ ಚರ್ಚೆಗೆ ಸೀಮಿತವಾಗಿದೆ, ಮತ್ತೆ ಅದು ಹಿಸ್ಟರಿ ಬುಕ್ಸ್ ನಲ್ಲೂ ಎಲ್ಲೂ ಅಫಿಷಿಯಲ್ ಆಗಿ ದಾಖಲಾಗಿಲ್ಲ. ವಾಜಪೇಯಿ ಅವರು ದೇಶಕ್ಕಾಗಿ ಬದುಕಿದವರು, ಮತ್ತೆ ಅವರ ಫ್ಯಾಮಿಲಿ ಮ್ಯಾಟರ್ಸ್ ಬಗ್ಗೆ ಮಾತಾಡೋದು ಅವರ ವ್ಯಕ್ತಿತ್ವಕ್ಕೆ ಮಾಡಿದ ಅವಮಾನ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.